ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಹಣಕ್ಕೆ ಬೇಡಿಕೆ ಇಟ್ಟ ಇಬ್ಬರು ಅಧಿಕಾರಿಗಳು ಲೋಕ ಬಲೆಗೆ ಬಿದ್ದಿದ್ದಾರೆ. ಜ್ಯೋತಿ ಮತ್ತು ಎಎಸ್ಐ ಶಿವಶರಣಪ್ಪ, ಮಹಿಳಾ ಠಾಣೆ ಜ್ಯೋತಿ ಮತ್ತು ಸ್ಟೇಷನ್ ಬಜಾರ್ ಎಎಸ್ಐ ಶಿವಶರಣಪ್ಪ, ಈ ಇಬ್ಬರು ಕೂಡ ಲೋಕ ಬಲೆಗೆ ಬಿದ್ದಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ಮೇಲೆ ಅದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಲೋಕಾಯುಕ್ತ ಬಲೆಗೆ ಜ್ಯೋತಿ ಮತ್ತು ಎಎಸ್ಐ ಶಿವಶರಣಪ್ಪ, ಮಹಿಳಾ ಠಾಣೆ ಜ್ಯೋತಿ, ಸ್ಟೇಷನ್ ಬಜಾರ್ ಎಎಸ್ಐ ಶಿವಶರಣಪ್ಪ ಪೋಕ್ಸೋ ಕೇಸ್ನಲ್ಲಿ ಸಹಾಯ ಮಾಡುವುದಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ಕೊಡುವಂತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಅಧಿಕಾರಿಗಳು ಈ ವೇಳೆ 10,000 ಪಡೆಯುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ರೋಹಿಣಿ ಎಂಬುವರ ದೂರಿನ ಮೇರೆಗೆ ಲೋಕ ದಾಳಿ ನಡೆಸಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ಈ ಭ್ರಷ್ಟ ಹೆಗ್ಗಣಗಳನ್ನ ಇದೀಗ ಕೆಡ್ಡಾಗೆ ಕೆಡವಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಸಹಾಯ ಮಾಡುವುದಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ನೀಚರು. ಹಣ ಕೊಡುವಂತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಇಟ್ಟಿದ್ರು ಹಣಕ್ಕೋಸ್ಕರ. 10,000 ಪಡೆಯುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಅದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರುವಂಥದ್ದು. ರೋಹಿಣಿ ಎಂಬುವರ ದೂರಿನ ಮೇರೆಗೆ ಲೋಕ ದಾಳಿ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಇಬ್ಬರನ್ನು ವಶಕ್ಕೆ ಪಡೆದು ಇದೀಗ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತ ಕೊಟ್ಟಿರುವಂತಹ ಶಾಕ್ ಟ್ರೀಟ್ಮೆಂಟ್ ಇದು. ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಸಂದರ್ಭದಲ್ಲೇ ತಗಲಾಕೊಂಡಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಜ್ಯೋತಿ ಮತ್ತು ಎಎಸ್ಐ ಶಿವಶರಣಪ್ಪ. ಜ್ಯೋತಿಯವರು ಮಹಿಳಾ ಠಾಣಾ ಒಂದು ಅಧಿಕಾರಿಯಾಗಿ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು, ಪೊಲೀಸ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಮತ್ತೊಂದು ಕಡೆ ಹಣಕ್ಕೋಸ್ಕರ ಇಬ್ಬರು ಕೂಡ ಬೇಡಿಕೆ ಇಟ್ಟಿದ್ರು. ಸುಮಾರು 10,000 ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ರೋಹಿಣಿ ಎಂಬುವರು ದೂರನ್ನ ಕೊಟ್ಟಿದ್ರು ಲೋಕಾಗೆ. ಹಾಗಾಗಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಅದು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಇಬ್ಬರನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಧಿಕಾರಿಗಳು. ಆದರೆ ಒಂದು ಪೋಕ್ಸೋ ಕೇಸ್ ವಿಚಾರವಾಗಿ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಹಣಕ್ಕೋಸ್ಕರ ಬೇಡಿಕೆ ಇಡ್ತಾರೆ ಅಂತಂದ್ರೆ ಆ ಕುಟುಂಬಕ್ಕೆ ಯಾವ ರೀತಿ ಆಘಾತ ಆಗಿರಬಾರ್ದು. ಮೊದಲೇ ಆಘಾತಕ್ಕೊಳಗಾಗಿರುವಂತಹ ಕುಟುಂಬಕ್ಕೆ ಮತ್ತೊಂದು ಮರ್ಮಾಘಾತ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಲೋಪ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಪುರುಷೋತ್ತಮ್, ಇಬ್ಬರು ಭ್ರಷ್ಟ ಪೊಲೀಸ್ ಸಿಬ್ಬಂದಿಗಳು ಹಣಕ್ಕೋಸ್ಕರ ಯಾವ ರೀತಿ ಆ ಬೇಡಿಕೆ ಇಟ್ಟಿದ್ರು, ತಗಲಾಕೊಂಡಿದ್ದು ಹೇಗೆ, ಈ ಸಂದರ್ಭದಲ್ಲಿ ಲೋಕ ಬಲೆಗೆ ಬಿದ್ದಿದ್ದು ಹೇಗೆ ಅಂತ ಈ ಹೆಗ್ಗಣಗಳು? ಇಬ್ಬರು ಪೊಲೀಸರು ಬಿದ್ದಿರುವಂತದ್ದು. ಒಂದು ಮಹಿಳಾ ಪೊಲೀಸ್ ಠಾಣೆಯ ಜ್ಯೋತಿ ಅನ್ನೋರು, ಇನ್ನೊಬ್ರು ಸ್ಟೇಷನ್ ಬಜಾರ್ ಠಾಣೆಯ ಏರ್ಪೇ ಆಗಿರುವಂತಹ ಒಂದು ಶಿವಶರಣಪ್ಪ ಲೋಕ ಬಲೆಗೆ ಬಿದ್ದಂತಹ ಒಂದು ಬಿದ್ದವರಾಗಿರುವಂತ ಪೋಕ್ಸೋ ಕೇಸ್ ಏನು ಸಂಬಂಧಪಟ್ಟಂತೆ ಒಂದು ಸಹಾಯ ಮಾಡುವುದಾಗಿ ಸುಮಾರು 10,000 ಹಣಕ್ಕೆ ಇವರು ಬೇಡಿಕೆಯನ್ನು ಇಟ್ಟಿದ್ರು. ರೋಹಿಣಿ ಅಂತಕ್ಕಂಥವ್ರು ಇದೀಗ ದೂರನ್ನ ಕೊಟ್ಟಿರುವಂತದ್ದು ಲೋಕಾಯುಕ್ತರಿಗೆ. ರೋಹಿಣಿ ಎನ್ನುವರ ಬಳಿ ಇವರು ಏನ್ ಮಾಡ್ತಾರೆ, 10,000 ರೂಪಾಯಿ ಹಣವನ್ನ ಲಂಚಕ್ಕೆ ಏನು ಬೇಡಿಕೆ ಇಟ್ಟಿದ್ರು. ನಿಮ್ಗೆ ಪೋಕ್ಸೋ ಕೇಸ್ನಲ್ಲಿ ನಾವು ಸಹಾಯವನ್ನ ಮಾಡಿಕೊಡ್ತೀವಿ, ನಮಗೆ 5,000 ರೂಪಾಯಿ, ತಲಾ 5,000 ರೂಪಾಯಿ, ಜ್ಯೋತಿಗೆ 5,000 ರೂಪಾಯಿ ಮತ್ತು ಎಎಸ್ಐ ಆಗಿರುವಂತಹ ಶಿವಶರಣಪ್ಪ ಅವರಿಗೂ ಕೂಡ 5,000, ಒಟ್ಟಾರೆಯಾಗಿ 10,000 ರೂಪಾಯಿಯನ್ನ ಅವರು ಫೋನ್ ಪೇ ಮೂಲಕ ಹಾಕಿಸಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಲೋಕ ಟ್ರ್ಯಾಪ್ಗೆ ಬಿದ್ದಿರುವಂತದ್ದು. ಸೊ ರೋಹಿಣಿ ಎಂಬುವರು ಯಾವಾಗ ದೂರನ್ನ ಲೋಕಾಯುಕ್ತರಿಗೆ ಕೊಡ್ತಾರೆ, ಲೋಕಾಯುಕ್ತರು ಸಹ ಏನು ಇವರನ್ನ ಫಾಲೋವನ್ನ ಮಾಡ್ಕೊಂತ ಬಂದು ಕೊನೆಗೆ ಇವರನ್ನ ಟ್ರ್ಯಾಪ್ ಮಾಡುವ ಮುಖಾಂತರ ಅವರನ್ನ ಬಲಿಗೆ ಬೀಳಿಸಿರುವಂತದ್ದು. ಸುಮಾರು 10,000 ರೂಪಾಯಿ ಹಣವನ್ನ ಪಡೆಯುವಾಗ ಇದೀಗ ಲೋಕಾಯುಕ್ತರ ಬಲಿಗೆ ಬಿದ್ದಿರುವಂತದ್ದು. ಶಿವಶರಣಪ್ಪ ಮತ್ತು ಜ್ಯೋತಿ ಇಬ್ಬರಿಂದಲೂ ಕೂಡ ಏನು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಕಲಬುರಗಿ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಒಂದು ಸಿದ್ದರಾಜು ನೇತೃತ್ವದಲ್ಲಿ ಈ ದಾಳಿ ಆಗಿರುವಂತದ್ದು. ಇಬ್ಬರ ವಿಚಾರಣೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸಮಗ್ರ ಮಾಹಿತಿಯನ್ನ ಕೂಡ ಇದೀಗ ಅವರು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪುರುಷೋತ್ತಮ್.